ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇದು ಬಂದ್ಬಿಟ್ಟು ನಾನು ಓದಿದ್ದಂಥ ಸ್ಕೂಲು. ನಮ್ಮದು ಬಂದ್ಬಿಟ್ಟು ಕೋಲಾರ ಸೈಡ್ ಊರು ಬರುತ್ತದೆ. ನಾನು ಮನೆಯಿಂದ ತೋಟಕ್ಕೆ ಹೋಗಿದ್ದೆ. ಬೆಳಿಗ್ಗೆ 6:15ಗೆಲ್ಲ ನಾನು ತೋಟದಲ್ಲಿದ್ದೆ. 6 ಗಂಟೆಗೆ ಮನೆ ಬಿಟ್ಟರೆ 6:40ಕ್ಕೆ ತೋಟದ ಹತ್ರಕ್ಕೆ ಹೋಗಿದ್ದೆ. ಬೆಳಿಗ್ಗೆನೇ 5:40ಗೆ ಎದ್ದೆ ನಾನು. ಆಮೇಲೆ ತೋಟಕ್ಕೆ ಹೋಗಲಿಕ್ಕೆ ಹೋದೆ. ಬೆಳಿಗ್ಗೆನೇ ಹೊರಟಾಗ ತುಂಬ ಚೆನ್ನಾಗಿರುತ್ತೆ. ಆ ಪಕ್ಷಿಗಳ ಸೌಂಡು ನೋಡಲಿಕ್ಕೆ 2 ಕಣ್ಣು ಸಾಕಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ವೆದರು. ಮಾವಿನ ತೋಟ, ಪಪ್ಪಾಯ ಮತ್ತು ಇದು ಕ್ಯಾರೆಟ್ ಹಾಕಿದ್ರು. ತೆಗೆದು ನೋಡಿದ್ರೆ ಕ್ಯಾರೆಟ್ ಇರುತ್ತೆ. ಸ್ವಲ್ಪ ಗಿಡ ದೊಡ್ಡದಾಗಬೇಕು, ಇನ್ನೂ ಚೂರು ದೊಡ್ಡದಾದರೂ ಇನ್ನೂ ದೊಡ್ಡದು ಬರ್ತದೆ. ಈಗ ಎಲ್ಲ ಒಂದು 3 ಕ್ಯಾರೆಟ್ ಕಿತ್ಕೊಂಡೆ ಅಷ್ಟೇ. ನಾನು ಜಾಸ್ತಿ ಬೇಡ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಸಂಡೇ ಆಗಿರೋದ್ರಿಂದ ಚಿಕನ್ನು ಮಟನು ಅದನ್ನೆಲ್ಲ ಮಾಡೋ ಆಪ್ಷನ್ ಇರುತ್ತಲ್ಲ, ಸೊ ಹಂಗಾಗಿ. ಇದು ಬಂದ್ಬಿಟ್ಟು ನಿಂಬೆಹಣ್ಣಿನ ಗಿಡ, ಲೆಮನ್ ಅಂತ ಹೇಳ್ತಾರಲ್ಲ, ಇದು ಶುಂಠಿ. ಅದಾದಮೇಲೆ ಪಪ್ಪಾಯ ಮರಗಳು, ಅದು ಆದಮೇಲೆ ಇದು ಬಾಳೆಹಣ್ಣಿನ ಮರಗಳು. ತುಂಬ ಒಳ್ಳೆಯದಾಗ್ತದೆ ಎಲೆ ಎಲ್ಲ ಕೊಯ್ಕೊಳ್ಳಿಕ್ಕೆ. ಮತ್ತು ಬಾಳೆಹಣ್ಣೆಲ್ಲ ಬಿಟ್ಟಿತ್ತು, ತುಂಬ ಚೆನ್ನಾಗಿತ್ತು. ಈ ಮಾವಿನ ಮರ ಹಿಂದೆ ಇನ್ನೂ ಸುಮಾರು ಮರಗಳಿದೆ, ಬಾಳೆಹಣ್ಣಿನ ಮರಗಳು. ಇದು ಬಂದುಬಿಟ್ಟು ಪ್ಲ್ಯಾಂಟ್ಸ್ ಅಂತ ಕರೀತಾರೆ ಆ್ಯಕ್ಚುಲಿ, ಮರ ಅಂತ ಕರೆಯೋದಿಲ್ಲ. ಬಾಳೆ ಗಿಡ ಅಂತ ಕರಿಬೇಕು ನಾವು, ಮರ ಅಂತ ಕರೆಯೋಂಗಿಲ್ಲ. ಅದಾದಮೇಲೆ ನಾನು ಮಾವಿನ ತೋಪು ಒಳಗಡೆ ಹೋಗಿದ್ದೆ. ಇಲ್ಲಿ ಏನಪ್ಪ ವಿಷಯ ಅಂತಂದರೆ, ನಿಮಗೆ ಒಂದು ಸರ್ಪ್ರೈಸ್ ಇದೆ ಇದರಲ್ಲಿ. ನೋಡ್ತಾ ಇರಿ ಈ ವಿಡಿಯೋನಲ್ಲಿ, ಒಂದು ಒಳ್ಳೆ ಸರ್ಪ್ರೈಸನ್ನು ತೋರಿಸ್ತೇನೆ ನಾನು. ತುಂಬ ಚೆನ್ನಾಗಿ ನೀವು ಒಂದೊಂದಾಗಿ ನೋಡ್ಬೋದು ಜಿಂಕೆ ಎಷ್ಟು ಚೆನ್ನಾಗಿ ಓಡೋಗ್ತಾ ಇದೆ ಅಂತ. ನಾನು ಹೋಗಿದ್ದು ನೋಡಿಬಿಟ್ಟು ಅದು ಎಲ್ಲ ಹೋಗಿದ್ರೆ ಸಾಕು, ಎಲ್ಲ ಒಂದಾಗಿ ಓಡಿ ಹೋಗಿಬಿಡ್ತದೆ. ನಾನು ನೋಡಲಿಲ್ಲ ಸಡನ್ನಾಗಿ, ನಾನು ನಿಧಾನವಾಗಿ ಹೋಗಬೇಕಿತ್ತು, ಇಲ್ಲಾಂದರೆ ತುಂಬ ಚೆನ್ನಾಗಿರ್ತಿತ್ತು. ಹತ್ರದಲ್ಲಿ ವಿಡಿಯೋ ಮಾಡ್ಬೋದಿತ್ತು. ಜಿಂಕೆ ಎಲ್ಲ ಓಡಿ ಹೋಯಿತು. ಅದಾದಮೇಲೆ ಮಾವಿನಕಾಯಿ ಕಿತ್ಕೊಂಡೆ ನಾನು. ಒಂದು ಸ್ವಲ್ಪ ಈ ಥರ ಕಲರ್ ಇರುವಂಥ ಕಾಯಿ ಕಿತ್ಕೊಂಡ್ರೆ ಕೊಬ್ಬರಿ ಥರ ಇರುತ್ತೆ ತಿನ್ನಲಿಕ್ಕೆ, ಕೊಕೊನೆಟ್ ಅಂತ ಹೇಳ್ತೀವಲ್ಲ, ಆ ಥರ ಟೇಸ್ಟ್ ಇರುತ್ತೆ, ಸ್ವಲ್ಪನೂ ಹುಳಿ ಬರೋದಿಲ್ಲ. ಇದು ಬಂದುಬಿಟ್ಟು ಇಂಗ್ಲೀಷಲ್ಲೆಲ್ಲ ಕಾಜು ಅಂತಾರಲ್ಲ, ಇದರದ್ದೇ ಬೀಜನಲ್ಲಿ ಕಾಜು ಒಳಗಡೆ ಸಿಗುತ್ತೆ ನಮಗೆ. ನಾವೆಲ್ಲ ಗೋಡಂಬಿ ಅಂತಲೇ ಕರಿತೀವಿ. ಗೋಡಂಬಿ ಇದರಿಂದನೇ ಬರ್ತದೆ. ಇದು ಸ್ವಲ್ಪ ದೊಡ್ಡದಾಗಬೇಕು, ಕಾಯಿ ಹಣ್ಣಾಗಿ ಇದ್ದರೆ ಮಾತ್ರನೇ ಬೀಜ ಬಲಿಯುತ್ತೆ. ಇದೆಲ್ಲ ಚಿಕ್ಕದಿದೆ. ಅದಾದಮೇಲೆ ಟೊಮೆಟೊ ತೋಟ ಇದು. ನಾವೆಲ್ಲ ಟೊಮೆಟೊ ಉಪಯೋಗಿಸ್ತೀವಲ್ಲ ಸಾಂಬಾರಿಗೆಲ್ಲ, ಅದರದ್ದು ತೋಟ ಇದು. ತುಂಬ ಚೆನ್ನಾಗಿದೆ. ಈಗ ಇನ್ನೂ ಹಣ್ಣಾಗಿಲ್ಲ. ಹಣ್ಣಾದರೆ ರೆಡ್ ಕಲರ್ ಬರ್ತದೆ. ಕಾಯಿ ಬಿಟ್ಟಿದ್ದೆ. ಈಗ ವೈಟ್ ಹಸಿರು ಕಲರ್ ಇರುವಂಥ ಕಾಯೆಲ್ಲ ರೆಡ್ ಆಗಬೇಕು, ಆವಾಗಲೇ ಅದು ಸರಿಯಾಗಿ ತಿನ್ನಲಿಕ್ಕೆ ಸರಿ ಹೋಗುತ್ತೆ. ಹಸಿರು ಟೊಮೆಟೊನಲ್ಲಿ ಕೂಡ ಕೆಲವರು ಚಟ್ನಿ ಮಾಡ್ತಾರೆ. ನಾನೀಗ ಮನೆಗೆ ಬಂದಾಯಿತು. 3 ಪಪ್ಪಾಯ ಕಿತ್ಕೊಂಡು ಬಂದು ಎಲ್ಲ ತೆಗೆದು ಅಲ್ಲಿಟ್ಟೆ, ವಾಶ್ ಮಾಡಿ ಎತ್ತಿಡುವ ಅಂತ. ಒಲೆ ಹಚ್ಚಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ, ಚಿಕನ್ ಸಾಂಬಾರು ಮಾಡುವ ಅಂತ. ನಾನು ಹೇಳ್ದಂಗೆ ಕರ್ಪೂರ ಇಟ್ಕೊಂಡು ನೀವು ಹಚ್ಚಿದ್ರೆ ತುಂಬ ಬೇಗನೆ ಹಚ್ಚುತ್ತೆ, ತುಂಬ ಕಷ್ಟ ಆಗೋದಿಲ್ಲ. ಈಗ ಕರ್ಪೂರ ಇಟ್ಟಾಯಿತು ಒಳಗಡೆ. ಈಗ ಹಚ್ಚಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನೋಡಿ ನೀವು. ನೀವು ಯಾವಾಗಲಾದರೂ ಈ ಥರ ಹಚ್ಚಿದ್ರೆ, ಇಲ್ಲ ಯಾವ ಥರ ನೀವು ನಾರ್ಮಲಾಗಿ ಕೆಲವರು ಅಡುಗೆ ಮಾಡ್ತಾರೆ ಒಲೆ ಮೇಲೆ, ಅವರು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಅಪ್ಪ ಬಂದುಬಿಟ್ಟು ಕೋಳಿ ತೊಗೊಂಡು ಬಂದು ಕಟ್ ಮಾಡಿ ಎಲ್ಲ ರೆಡಿ ಮಾಡ್ತಿದ್ರು. ಮಕ್ಕಳಿಗೆ ಯಾವಾಗಲೂ ಕೋಳಿ ತೊಗೊಂಡು ಬರಬೇಕು, ಕಟ್ ಮಾಡಿಸ್ಕೊಂಡು ಬರೋ ಆಗಿಲ್ಲ. ನಾನು ಹೇಳಿದ್ದು, ಅಪ್ಪ ಕೋಳಿ ತೊಗೊಂಬರ್ಬೇಡ, ಕಟ್ ಮಾಡಿಸಿ ಬಾ ಅಂತ. ನನ್ನ ಮಗ ಇದ್ಕೊಂಡು ಇಲ್ಲ ನನಗೆ ಕೋಳಿನೇ ತರಬೇಕು, ಮನೆ ಹತ್ರನೇ ಕಟ್ ಮಾಡಬೇಕು ಅಂತ ಹೇಳಿದ್ದು. ತುಂಬ ಹಠ ಮಾಡ್ತಾನೆ ನನ್ನ ಮಗ. ನನಗೆ ಕೋಳಿ ತಂದು ಮನೆಯೆಲ್ಲ ಕಟ್ ಮಾಡೋದು ನನಗೆ ಇಷ್ಟ. ನೋಡಿದ್ರಲ್ವ ಯಾವ ಥರ ಹೇಳ್ತೇನೆ ಅಂತ. ಕೋಳಿ ಎಲ್ಲ ಕ್ಲೀನ್ ಮಾಡಿ ಅಪ್ಪ ಕಟ್ ಮಾಡಿ ಚೆನ್ನಾಗಿ ಕೊಟ್ಟರು ನನಗೆ. ಅದಾದಮೇಲೆ ನಾನು ಸ್ವಲ್ಪ ಒಲೆ ಮೇಲೆ ಇಟ್ಟು ಅದಕ್ಕೆ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಅದಾದಮೇಲೆ ಮಸಾಲೆ ರುಬ್ಬಿದ್ದು ಅಂತ ಮಸಾಲೆನ ಹಾಕಿಬಿಟ್ಟೆ. ಚೆನ್ನಾಗಿ ಕುದೀತು ಸಾಂಬಾರು. ಕುದ್ದಾದಮೇಲೆ ಮುದ್ದೆ ಇಟ್ಕೊಂಡು, ನಮಗೆ ಮುದ್ದೆ ಚಿಕನ್ ಸಾಂಬಾರಿಗೆ ತುಂಬ ಇಷ್ಟ ಆಗ್ತದೆ. ಬೆಳಿಗ್ಗೆ ತೋಟಕ್ಕೆ ಹೋದಾಗ ಬಾಳೆ ಎಲೆಯನ್ನು ಕಟ್ ಮಾಡಿ ತಂದಿದ್ದು, ಅದರಲ್ಲೇ ನಾವು ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನಂತೂ. ಬಾಳೆ ಎಲ್ಲ ಹಾಸಿಬಿಟ್ಟು ಬಾಳೆ ಎಲೆನ ಮಕ್ಕಳಿಗೆಲ್ಲ ಊಟ ಇಟ್ಕೊಟ್ಟೆ. ತುಂಬ ಇಷ್ಟಪಡ್ತಾರೆ ನನ್ನ ಮಕ್ಕಳು. ಬಾಳೆ ಎಲೆಯಲ್ಲಿ ತಿನ್ನೋದಂದರೆ ನನಗೆ, ದೊಡ್ಡ ಮಗನಿಗೆ ಅಂತೂ ಭಯಂಕರ ಇಷ್ಟ ಆಯ್ತದೆ. ಮತ್ತು ಇವತ್ತೂ ಅಷ್ಟೇ, ಮನೆ ಒಳಗಡೆ ಕೂರಲಿಲ್ಲ, ಈಚೆನೇ ಕೂತ್ಕೊಂಡೆ. ಯಾಕಂದರೆ ನನಗೆ ಈ ವೆದರ್ ತುಂಬ ಇಷ್ಟ ಆಗ್ತದೆ. ಅದಾದಮೇಲೆ ನಾನು ತಟ್ಟೆಗೆ ಇಟ್ಕೊಂಡು ರೆಡಿ ಮಾಡಿಕೊಂಡೆ ಕೂತ್ಕೊಳ್ಳಿಕ್ಕೆ. ತಿಂದಾದಮೇಲೆ ಮನೆ ಹತ್ರ ಹೂವು ಎಲ್ಲ ಬಿಟ್ಟಿತ್ತು, ಮಲ್ಲಿಗೆ ಹೂವು. ಒಂದು ಹೂವನೇ ಎಷ್ಟು ದೊಡ್ಡದಿತ್ತು ಗೊತ್ತಾ, ತುಂಬ ಚೆನ್ನಾಗಿ ಅದು ಪರಿಮಳ ಬರ್ತಿತ್ತು. ಅದೆಲ್ಲ ಮುಗಿದ್ಮೇಲೆ ಒಂದು ಒಳ್ಳೆ ಟೀ ಮಾಡ್ಕೊಳ್ಳುವ ಅಂತ ಅಂದ್ಕೊಂಡೆ. ನಾನು ಹಾಲಿನ ಟೀ ಜಾಸ್ತಿ ಕುಡಿಯೋದಿಲ್ಲ, ಲೆಮನ್ ಟೀನೇ ಕುಡಿತೀನಿ.
ಊಟ ಎಲ್ಲ ಅನ್ನಕ್ಕೆ ಇಟ್ಬಿಟ್ಟು ಮಕ್ಕಳಿಗೆಲ್ಲನೂ ಟೀಗಿಟ್ಟು ಶುಂಠಿ ಸ್ವಲ್ಪ ಒಂದು ಚೂರು ಲವಂಗ, ಒಂದೇ ಒಂದು ಲವಂಗ ಹಾಕ್ಕೊಂಡಿದ್ದೇನೆ. ಅದು ಲವಂಗ ಅಲ್ಲ, ಏಲಕ್ಕಿ ಹಾಕ್ಕೊಂಡಿದ್ದೇನೆ. ಮತ್ತು ಅದರ ಕುಟ್ಕೊಂಡು ಟೀಗೆ ಸ್ವಲ್ಪ ಟೀ ಸೊಪ್ಪು ಹಾಕಿ ಒಲೆ ಮೇಲೆ ಬೇಯಲಿಕ್ಕೆ ಇಟ್ಟಿದ್ದೆ. ತುಂಬ ಟೀ ಪೌಡ್ರು ಉಪಯೋಗಿಸೋದಿಲ್ಲ ಲೆಮನ್ ಟೀಗಾದರೆ ಅಥವಾ ಬ್ಲಾಕ್ ಟೀಗಾದರೆ. ಇದು ಬಂದ್ಬಿಟ್ಟು ಬ್ಲಾಕ್ ಟೀನೂ ಸೇಮ್, ಲೆಮನ್ ಟೀನೂ ಸೇಮೇ ಮಾಡ್ಕೋಬೋದು. ಲೆಮನ್ ಟೀಗೆ ಬೇಕಿದ್ರೆ ಲೆಮನ್ ಉಪಯೋಗಿಸ್ಕೋಬೋದು, ಇಲ್ಲ ನಾವು ಅದೇ ಥರ ತೊಗೋತೀವಿ ಅಂದರೆ ನಾರ್ಮಲಾಗಿ ತೊಗೊಂಡ್ರು ಕೂಡ ಬ್ಲಾಕ್ ಟೀ ಆಗುತ್ತೆ. ಶುಂಠಿ ಎಲ್ಲ ಕುಟ್ಟಿರೋದು, ಒಂದು ಏಲಕ್ಕಿನ ಹಾಕ್ಕೊಂಡಿದ್ನಲ್ಲ ಅದನ್ನೆಲ್ಲ ಕುಟ್ಟಿ ಪುಡಿ ಮಾಡಿದ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಟೀ ಪಾತ್ರೆಗೆ. ಅದಾದಮೇಲೆ 1-2 ಟೇಬಲ್ ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಶುಗರು ಬೇಕಾಗೋದಿಲ್ಲ, ನಾವು ಹಾಲಿಗೆ ಉಪಯೋಗಿಸೋ ಥರ ಏನು ಬೇಕಾಗೋದಿಲ್ಲ. ಇದು ತುಂಬ ಒಳ್ಳೆಯದಾಗ್ತದೆ ಹೆಲ್ತ್ಗೆ. ಈ ಮಳೆಗಾಲದಲ್ಲಿ, ತುಂಬ ಜಡಿಗಾಲದಲ್ಲಿ ಚೆನ್ನಾಗಿ ಅನಿಸುತ್ತೆ ಕುಡಿಲಿಕ್ಕೆ, ಟೇಸ್ಟು ತುಂಬ ಒಳ್ಳೆಯದಾಗ್ತದೆ ಇದು. ಅದಾದಮೇಲೆ ಟೀ ಎಲ್ಲ ರೆಡಿ ಆಯಿತು, ಚೆನ್ನಾಗಿ ಕುದ್ದಾಯಿತು. ಈಗ ಸೋಸ್ಕೊತಾ ಇದ್ದೀನಿ. ಶುಂಠಿ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಜೀರ್ಣ ಅನ್ನೋದು ಚೆನ್ನಾಗಾಗುತ್ತೆ, ಮತ್ತು ಕುಡಿಲಿಕ್ಕೆ ಟೇಸ್ಟು ಒಳ್ಳೆಯದಾಗ್ತದೆ, ತುಂಬ ಚೆನ್ನಾಗಿ ಅನಿಸುತ್ತೆ ನಮ್ಗೆ. ಈಗ ಎಲ್ಲ ಟೀ ಸೋಸ್ಕೊಂಡಾದಮೇಲೆ ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೀವು ಬೇಕಿದ್ದರೆ ಸ್ವಲ್ಪ ನಿಂಬೆಹಣ್ಣು, ನಮಗೆ ನಿಂಬೆಹಣ್ಣು ಇಷ್ಟ ಆಗೋದಿಲ್ಲ ಅಂತ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನಮಗೆ ನಿಂಬೆಹಣ್ಣು ತುಂಬ ಇಷ್ಟ ಆಗ್ತದೆ, ನಾವು ಸೇವಿಸೋದ್ರಿಂದ ನಿಂಬೆಹಣ್ಣನ್ನು ಜಾಸ್ತಿ. ನಾನೀಗ 1 ಗ್ಲಾಸ್ಗೆ ಅರ್ಧ ನಿಂಬೆಹಣ್ಣಷ್ಟು ಹಿಂಡ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಚೂರು ಹಿಂಡ್ಕೋಬೋದು. ಅದು ನಿಂಬೆಹಣ್ಣು ಹಾಕಿದ ತಕ್ಷಣ ಕಲರು ಚೇಂಜ್ ಆಗುತ್ತೆ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಯಿತು ಅಂತ. ಪುದೀನ ಕೂಡ ಆಪ್ಷನಲ್ಲು, ಎರಡು ಎಲೆ ಹಾಕ್ಕೊಂಡ್ರೆ ಟೇಸ್ಟು, ಫ್ಲೇವರ್ಗೆ ಮಾತ್ರ ಹಾಕ್ಕೊಳ್ಳೋದು ಅದು. ಅದಾದಮೇಲೆ ಚೂರು ನನ್ನ ಹಸ್ಬೆಂಡ್ಗೆ ಇದು ಇಷ್ಟ ಆಗುತ್ತೆ ಈ ಥರ ಅಂದ್ಬಿಟ್ಟು ಇದೊಂದು ಚೂರು ಮಾಡ್ಕೊತೀನಿ. ನಾನು ಕೂಡ ಅದೇ ಥರ ಮಾಡಿಕೊಂಡೆ ಇವತ್ತು. ತುಂಬ ಇಷ್ಟಪಡ್ತಾರೆ ಈ ಥರ ಟೀ. ಮತ್ತು ನಿಮಗೆ ಕೂಡ ಲೆಮನ್ ಟೀ ಇಷ್ಟ ಆಗುತ್ತಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಮಗೆ ಅಂತೂ ತುಂಬ ಇಷ್ಟ ಆಗ್ತದೆ.